ನಾನಾಗಿ ಹೇಳ್ಬಿಡ್ತಿದ್ದೆ ನನ್ನ ಬ್ಲಾಗ್ ಇವ್ ನನಗೆ ಎಡಿಟ್ ಮಾಡ್ಕೊಡಕ್ಕೆ ವಿಡಿಯೋ ಮಾಡ್ತಾವ್ನೆ. ಇವಾಗ ಮುಂಚೆ ಇತ್ತ, ಈಗ ಡಮಾರ್. ಮತ್ತೆ ಇದೆಯಾ ಅಲ್ಲಿ ಶಾನು ಕರ್ಕೊಂಬ. ಶಾನು ಅದು ಶಿಲ್ಪ ನಿಮ್ಮ ಹುಡುಗನ ಕರ್ಕೊಂಡ್ ಬರ್ಬೇಕಾಗಿ. ಶಿಲ್ಪ उसको दियो बिल प्लीज हम गरीब आदमी है प्लीज. ನಾನೇ ಕೊಡ್ತೀನಿ ಬಾ. ನೋಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹೇಳಮ್ಮ ಏನು ಆಹಾ ನಿಜ ಚಿಪ್ಪ ಮುತ್ತ ಕೊಡು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ನೀವೇನಾದರೂ ಮರ್ತೋಗ್ಬಿಟ್ಟಿದ್ದೀರ ನನ್ನನ್ನು. ಸೊ ಡೋಂಟ್ ವರಿ, ನಾನು ನಿಮಗೆ ನೆನ್ಪು ಮಾಡ್ತೀನಿ. ಇವರು ಶೇಷಾದ್ರಿ, ನಾನು ಶ್ವೇತಾ. ಸೊ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಆಚೆ ನಾವು ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಗೈಸ್, ಈ 2026ಅಲ್ಲಿ ನನ್ನ ಚಾನಲ್ ಕಡೆಯಿಂದ ಇದು ಮೊದಲನೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಿದ್ದೀರೋ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹೀಗೆ ಸಪೋರ್ಟ್ ಮಾಡ್ತಾರೆ ಈ ವ್ಲಾಗಲ್ಲಿ. ಸೊ ಶೇಷು ಅವರು ನನಗೊಂದು ಸರ್ಪ್ರೈಸ್ ಇದೆ ಅಂತ ಡೈಲಿ ಹೇಳ್ತಾಯಿದ್ರು. ಬಟ್ ಆ ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಆ ಸರ್ಪ್ರೈಸ್ ನೋಡೋಕ್ಕೋಸ್ಕರ ಈ ಟ್ರಾವೆಲ್ನ ಇವರು ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ರಘುನಂದನ ರಘುನಂದನ ರಘುವರ ಸೇವನ ಕೊಡುಗೆ ಪರಮ ಪೂಜ್ಯ ಶ್ರೀ ಬಾಲಗಂಗಾ ಜಗದ್ಗುರು ಶ್ರೀ 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 ಬಾಲಗಂಗಾಧರ ಸ್ವಾಮಿ ಮಹಾಸ್ವಾಮೀಜಿ ಅವರು 30ನೇ ವರ್ಷದ ಪಟ್ಟಾಭಿಷೇಕದ ಒಬ್ಬರು ಮಹಾನ್ ವ್ಯಕ್ತಿನ ಮೀಟ್ ಮಾಡಬೇಕಿತ್ತು. ಅದೇ ಒಂದು ದೊಡ್ಡ ಸರ್ಪ್ರೈಸ್ ಆಗಿತ್ತು ನನಗೆ. ಮೀಟ್ ಮಾಡಿಕೊಂಡು ಆನ್ ದಿ ವೇ ಈ ಟೆಂಪಲ್ಗೆ ಬಂದಿದ್ದೀವಿ. ಬರ್ತೇನೆ ಅಂತ ಹೋಗಿ ಆ ಕಡೆ ಹೋಗಿ. ಏನಕ್ಕೆ ಭಕ್ತಾದಿಗಳಿಗೆ ಕಲ್ಯಾಣಿ ಪ್ರವೇಶ ನಿಷೇಧಿಸಿದೆ. ಬೇಡ ಬಿಡು, ಹೋಗಿ ಮಾಡೋದು ನಾನು. ರಾಮನಗರ ಹತ್ರ ಇರೋ ಕೆಂಗಲ್ ಟೆಂಪಲ್ಗೆ ಬಂದಿದ್ದೀವಿ. ನಾವಿವಾಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಪಡ್ಕೊಳ್ಳೋಣ. ಸೊ ನಾವು ಬಂದಿದ್ದ ಟೈಮಲ್ಲಿ ಯಾರು ಇರಲಿಲ್ಲ. ಸೊ ಟೆಂಪಲ್ ಪೂರ್ತಿ ಪೀಸ್ ಆಗಿದೆ. ಎಲ್ಲ ಪ್ಲಾಸ್ಟಿಕ್, ಅದಕ್ಕೆ ಅವ್ರು ಭಯ ಪಟ್ಕೊತಾರೆ. ಕೊಡೋಗಪ್ಪ ಮಾರಪ್ಪ, ನಾನು ಕೊಡ್ತೀನಿ ಮಾಮ. ಬಾ ನಾನು ಬರ್ತೀನಿ. ಬಾ ನಾನು ಬರ್ತೀನಿ. ಬಾ ಅವ್ರಿಗೆ ಕೊಟ್ಬಿಡು. ನಾನೇ ಕೊಡ್ತೀನಿ. ಬಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಾಯಂ ಉದೀರಯೇ. ಸೊ ಗೈಸ್, ಹೇಗಿದೆ ಟೆಂಪಲ್ಲು? ಸಾಕಾಗಿದೆ ಅಲ್ವಾ? ಎಲ್ಲರೂ ಅಲ್ಲಿಂದನೇ ಒಂದು ಜೈ ಆಂಜನೇಯ ಅಂತ ಹೇಳಿಬಿಡಿ. ಸೊ ಇದು ಕೂಡ ಪವರ್ಫುಲ್ ಟೆಂಪಲ್ ಆಗಿದೆ, ಕೆಂಗಲ್ ಹನುಮಂತರಾಯ ಟೆಂಪಲ್ ಅಂತ. ಸೊ ನಾವು ಬಂದಿದ್ದೆ ಬೇರೆ ವಿಚಾರಕ್ಕೆ. ಸೊ ಅಲ್ಲಿ ನಡೆದಿದ್ದೆ ಬೇರೆ ವಿಚಾರ. ಸೊ ಇರಲಿ ಓಕೆ ಅಂತ ಹೇಳ್ಬಿಟ್ಟು ಬಂದಿದ್ದು ಕೆಲಸ ಸಾಕಾಗಾಯಿತು, ಖುಷಿ ಆಯಿತು. ಸೊ ಆನ್ ದಿ ವೇ ಬರ್ತಾ ನಮ್ಗೆ ಈ ಟೆಂಪಲ್ ಇತ್ತು ಅಂತ ಹೇಳ್ಬಿಟ್ಟು ನಿಯರಲ್ಲಿ ಈ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರ್ತು ಅನ್ನಂಗೆ. ಸೊ ನನ್ನ ತಮ್ಮನ್ನ ಕರೆಸ್ಕೊಂಡಿದ್ವಿ. ಸೊ ಅವನು ಕೂಡ ನಮ್ಮ ಜೊತೆ ಇವಾಗ ಬಂದಿದ್ದಾನೆ. ನಾವೆಲ್ಲರೂ ಒಟ್ಟಿಗೆ ಒಂದೇ ಸತಿ ಟೆಂಪಲ್ಗೆ ಬಂದಿರೋದು, ಮೊದಲನೇ ಸತಿ. ಇವರು ಕೂಡ ಟೆಂಪಲ್ನ ನೋಡಿರಲಿಲ್ಲ. ಸೊ ನಾವೆಲ್ಲರೂ ಇವಾಗ ಒಟ್ಟಿಗೆ ಟೆಂಪಲ್ ರನ್ ಮಾಡ್ತಾಯಿದ್ವಿ. ಅಂತೂ PDF ಅಲ್ಲಿ ಸಕಾಲ ಬಂದು ನೋಡಂತು. ನೋಡು ಇದನ್ನು ಈ ಅಲ್ಟ್ರಾ ಹಾಲು ಕುಡಿದ್ಯಾ? ಹಾಂ ಕೂತಿದ್ದು ಹಾಲು ಕುಡಿದ್ಯಾ?
ವಾಟ್ ಇಸ್ ದಿಸ್, ಓ ಮೈ ಗಾಡ್, ಇದು ನಿಜವಾಗ್ಲೂ ಸರ್ಪ್ರೈಸ್ ಆಗಿದೆ. ನಂಗೆ ಗೊತ್ತೇ ಇರಲಿಲ್ಲ ನನ್ನ ತಮ್ಮ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಸೊ ಇದು ಒಂಥರ ಸರ್ಪ್ರೈಸಿಂಗ್ ಆಗಿದೆ ನನಗೆ. ಸೀರಿಯಸ್ಲಿ ನನಗೆ ಗೊತ್ತೇ ಇರಲಿಲ್ಲ ಇವ್ನು ಕಾರ್ ಡ್ರೈವಿಂಗ್ ಕಲ್ತ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು. ನನಗೆ ಅವ್ನು ಕಾರ್ ಕೀ ಇಸ್ಕೊಂಡಾಗ ಸ್ವಲ್ಪ ನನಗೆ ಏನೋ ಇವರಿಬ್ಬರು ಸೇರ್ಕೊಂಡು ಪ್ರ್ಯಾಂಕ್ ಮಾಡ್ತಾಯಿದ್ದಾರೆ ಅಂದ್ಕೊಂಡೆ. ಆಮೇಲೆ ಅವನು ಸ್ಟಾರ್ಟ್ ಮಾಡಿ ಹೋದ್ಮೇಲೆ ಓ ನಿಜ ಇದು ಒಂಥರ ಸರ್ಪ್ರೈಸಿಂಗ್ ಆಗಿದೆ. ಖುಷಿ ಆಯಿತು ಅವ್ನು ಕಾರ್ ಡ್ರೈವಿಂಗ್ ಮಾಡ್ತಾ ಇರೋದು. ನಂದು ಒಂಥರ ಡ್ರೀಮ್ ಇತ್ತು ಅವ್ನು ಬೇಗ ಕಾರ್ ಡ್ರೈವಿಂಗ್ ಕಲ್ತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಬಾವ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಮತ್ತು ಅವ್ರ ಬಾಬಾ ಇಬ್ಬರು ಫಸ್ಟ್ ಟೈಮ್ ಅವ್ನ ಕಾರ್ ಡ್ರೈವಿಂಗಲ್ಲಿ ನಾವು ಅವನ ಜೊತೆ ಕೂತ್ಕೊಂಡಿರೋದು. ಅವ್ರು ಸ್ವಲ್ಪ ಅವ್ನಿಗೇನು ಗೊತ್ತಿಲ್ಲ ಅದನ್ನು ಟೀಚ್ ಮಾಡ್ತಾಯಿದ್ದಾರೆ ಪಕ್ಕದಲ್ಲಿ ಕೂತ್ಕೊಂಡು. ಎಲ್ಲಿ ಯಾರು? ಸೊ ನನ್ನ ತಮ್ಮ ಬೆಳಗ್ಗೆ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದಿದ್ದ. ಅಲ್ಲೇ ಕಾಫಿ ಟೀ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಹೋಗೋ ಪ್ಲೇಸಿಗೆ ಹೋಗಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಅವನ್ನ ಕುಣಿಗಲಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಹಾಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಆಚೆ ಹೋಗ್ಬಿಟ್ಟು ಬರೋಣ, ನ್ಯೂ ಇಯರಲ್ಲಿ ಸಿಕ್ಕಿಲ್ಲ ಅಂತೇಳಿ ಇವಾಗ ಆಚೆ ಬಂದಿದ್ದೀವಿ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಗೈಸ್, ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 year ಆಗೋಯ್ತು. ಕಂಗ್ರ್ಯಾಟ್ಸ್ ಹೇಳಿ ಎಲ್ಲರೂ. जितने लोग जले मरे मरने दो, खुश रहो. कोई कुछ बोले ना बोलने का. आवाज नीचे 20 कदम पीछे. ಮ್ಯಾನೇಜರ್ ಯಾವ್ದಾದ್ರು ಇದು ಮಾಡ್ತಾರಲ್ಲ ಅವರೆಲ್ಲ ಟಿಕ್ ಮಾಡಿ. ಅವನು ಒಂದು ಅಕೌಂಟ್ ಓಪನ್ ಮಾಡ್ತಾನೆ ಸರ್. ನಾನು ಮಾಡ್ಕೊಡ್ತೀನಿ. ಹೆಸರು ಶಿಲ್ಪನ್ ಗಂಡನ ಹೆಸರು ಭಾವ ಅಂತ. ಮಾತಾಡಿ ಸ್ಟ್ರಾಂಗ್ ಆಗಿ ಮಾತಾಡಬೇಕು. ಒಳ್ಳಾಗ್ತಾವಳೆ ಶಾನು. ನನ್ನ ಮಗಳದು ಶಾನದು ಏನು ನೋಡೋದು? ನಂದು ಮ್ಯಾಂಗೋ ಬೋಬಟ್ಟಿ, ನಿನ್ನ ಚಾಕ್ಲೇಟ್ ಬೋಬಟ್ಟಿ. ಸ್ವೆಟರ್ ಹಾಕೊಂಡು ಚಳಿ ಇದೆ ಸ್ವಲ್ಪ. ಕಾರಲ್ಲಿ ಪಿಂಕ್ ಕಲರ್ದು ಮೇಲ್ಗಡೆ ಹಾಕೋದಿತ್ತು. ಹೋಗಮ್ಮ ಹೋಗು. ಎಲ್ಲೈತೆ ಹಿಂದೆಗಡೆ ಡೋರಲ್ಲಿ ಹೋಗವ್ವ. ಎತ್ತದ್ರಲ್ಲ ಎತ್ತರಲ್ಲ ಇದು ಡೋರ್ ತೆಗಿ. ನನ್ನ ತಂಗಿಗೆ ಮಗು ಜರ್ಕಿನ್ ಕಾರಲ್ಲಿದೆ ತಗೋಬಾ ಅಂತ ಹೇಳಿ ಸಾಕಾಗಿ ತಲೆನೋವು ಬಂದು ನನಗೆ ಸಾಕಾಗಿ ಬಂದಿರೋ ಆರ್ಡ್ರನ್ನೆಲ್ಲ ಫಸ್ಟು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಶಾನು ಏನು ತಿಂತಾ ಇದ್ದೀರಾ ಶಾನು? ಹಾಂ ಫ್ರೈಸ್ ಏನು ತಿಂತಾ ಇದ್ದೀರಾ? ಏನದು? ಏನದು? ಫ್ರೆಂಚ್ ಫ್ರೈಸ್. ನಾವೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಿದ್ದೀವಿ. ಶಾನ್ವಿಕಾ ಏನು ತಿನ್ನಬೇಕು ಅಂತ ಗೊತ್ತಾಗ್ದಲೇ ನಾವು ಅವಳಿಗೆ ಒಂದು ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡಿ ಕೊಟ್ಟಿದ್ದೀವಿ. ಅವಳ ಪಾಡಿಗಳು ಎಂಜಾಯ್ ಮಾಡ್ತಿದ್ದಾಳೆ ಅವಳ ಮೀಲ್ನ ತಿನ್ಕೊಂಡು. ಏನು ಖುಷಿಯಾಗಿದ್ದಾಳೆ ನೋಡಿ. ಬಿಸಿನಾ ಸ್ಟ್ರಾಬೆರಿ ಶಾನು ಶೇತಂಗೆ ಚಾಕ್ಲೇಟ್ ಇದು ಕೊಡ್ತೀನಿ. ಇರಪ್ಪ ಶಾನುಗೆ ಕಣೆ. ಎಷ್ಟಿದೆ ಹೇಳು? 1000 ಇದೆ. ಈಗ ನೋಡಿ ಹಾಕಿರೋ ತೋರಿಸ್ಲಾ ನಾನೇ ಫುಲ್ ಹೇಳಿ ನೋಡಿ. 500 ಹಾಕಿದ್ದು. ಪ್ರದೀಪ್ ಈಶ್ವರ ಅಂತ ಬರ್ತಿದೆ. ಈಶ್ವರ ಅಂದ್ರೆ ಅಪ್ಪನ ಹೆಸರು. ಅವನ್ ಬೇರೆ ಕಡೆ ಅಂತ ಬಂದ್ರು. ಹೇಳು ಬಾವು भैया उसको दियो, उसको दिनी प्लीज. हम गरीब आदमी है प्लीज. ಏನ್ ಹಿಂಗ್ ಕೊಟ್ರು? ಏನಪ್ಪ ಇದು? ಸೊ ಗೈಸ್, ಈ ವ್ಲಾಗು ನನ್ನ ದಿನದ 1 day ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗಲ್ಲಿ ಆಲ್ಮೋಸ್ಟ್ ನನ್ನ ತಂಗಿನ ಕಾಲು ಎಳೆಯೋದಕ್ಕೆ ಪ್ರಯತ್ನ ಪಟ್ಟಿ ಲಾಸ್ಟಿಗೆ ಅವಳ ಕೈಯಲ್ಲೇ ಈ ಬಿಲ್ನ ಪೇ ಮಾಡಿಸ್ಬಿಟ್ಟಿದ್ದೀವಿ. ನಾವು ಮೊದಲೇ ಹೇಳಿದ್ವಿ ನಾವು ಏನೇನು ತಿಂತೀವಿ ಅದ್ರದ್ದು ಬಿಲ್ಲೆಲ್ಲ ನೀನೇ ಪೇ ಮಾಡಬೇಕಂತ. ಸೊ ಅವಳು ಈ ಬಿಲ್ನ ಪೇ ಮಾಡ್ತಾ ಇದ್ದಾಳೆ. ತುಂಬ ಹೃದಯದಿಂದ ಧನ್ಯವಾದಗಳು ಶಿಲ್ಪ. ಸೊ ವ್ಲಾಗ್ ನೋಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್.